ಸ್ನೇಹಿತರೆ ನಮಸ್ಕಾರ. ನಾಗಾರ್ಜುನ ಅಂತ 30 ವರ್ಷ. ಹಿಂಗೆ ನೋಡಿ, ಈ ಸಿವಿಯರ್ ಡಿಸ್ಪಲ್ಸ್ ಇದೆ. ಇಲ್ಲಿ ನೋಡಿ, ಎಷ್ಟು ಲುಕ್ ಅಟ್ ಇಟ್. ಆಲ್ಮೋಸ್ಟ್ ಸ್ಪೈನಲ್ ಕೆನಾಲ್ಗೆ 50% ಹೋಗಿದೆ. ಬಟ್ ಇದು ಇವರಿಗೆ ಇಂಜೆಕ್ಷನ್ ಕೊಟ್ಮೇಲೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಪೇನ್? ಆಲ್ಮೋಸ್ಟ್ ಆಗಿದೆ. ಎಷ್ಟು? ಒಂದು 90%. 90% ಬೇಡ. ಮುಂಚೆ ಏನೇನು ಕಷ್ಟ ಆಗ್ತಿತ್ತು? ಮುಂಚೆ ಲೆಗ್ ಲಿಫ್ಟ್ ಮಾಡೋಕ್ಕೆ ಆಗ್ತಿತ್ತು. ಎಷ್ಟು ಎಲ್ಲಿವರೆಗೆ ಹೆಚ್ಚಿದ್ರೆ ಮುಂಚೆ? ಇಷ್ಟೇ ಆಗ್ತಾಯಿಲ್ಲ. ಈ ಕಡೆ ಕಲ್ಲು ಈ ಕಡೆ ಫುಲ್ ಹೋಗ್ತದೆ. ಈ ಕಡೆ ಕಷ್ಟ ಆಗಿತ್ತು. ಓಕೆ. ಸೊ ಇದು ಎಲ್ಲಿವರೆಗೆ ತೋರಿಸಿರ್ತಾರೆ? ಇಷ್ಟು. ಸೊ ಇದು ಸೆಕೆಂಡ್ ವಿಸಿಟ್ ಇರೋದು. ಆಲ್ಮೋಸ್ಟ್ ಒಂದೇ ಇಂಜೆಕ್ಷನ್ ಕೊಟ್ಟಿರೋದು. ಇಲ್ಲಿ ಆಗಿರ್ತಕ್ಕಂಥ ಡಿಸ್ಬಲ್ಸ್ಗೂ ಇವ್ರ ಸಿಂಟಮ್ಸ್ಗೂ ಇವಾಗಂತೂ ಮ್ಯಾಚ್ ಆಗ್ತಾ ಇಲ್ಲ. ನಾವು MRI ರಿಪೀಟ್ ಮಾಡಿಲ್ಲ. MRI ರಿಪೀಟ್ ಮಾಡಿದ್ರೆ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಫಂಕ್ಷನಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅಂದ್ರೆ ನಮ್ಮ ಆಕ್ಟಿವಿಟೀಸು ಪೇನ್ಲೆಸ್ ಆಗೋದು ಅದು ಆಗುತ್ತೆ. MRI ಚೇಂಜಸ್ ಪರ್ ಟು ಟೇಕ್ ಲಾಟ್ ಆಫ್ ಟೈಮು. ಸೊ ಮುಖ್ಯವಾಗಿ ಇವ್ರಿಗೆ ಇಂಪ್ರೂವ್ಮೆಂಟ್ ಗೊತ್ತು. ಆಲ್ಮೋಸ್ಟ್ ಕೆಲವು ಇಂಜೆಕ್ಷನ್ಸ್ ಇದು ಮಾಡ್ತಾ ಹೋಗ್ತೀನಿ. ನಿಮಗೆ ಇಲ್ಲಿ ನೋಡಿ ಎಷ್ಟು ಡಿಸ್ಬಲ್ಸ್ ಆಗಿದೆಯೋ. ಇಲ್ಲಿರೋ ಇದಕ್ಕೂ ನಿಮಗೆ ಏನಿತ್ತು ಸಜೆಷನ್? ನಿಮಗೆ 30 ವರ್ಷ ವಯಸ್ಸು. ಸೊ ಈ ಪೇನ್ ಬಂದಿದ್ದು ಎಷ್ಟು ವರ್ಷ ನಿಮಗೆ ಪೇನ್? ಲಾಸ್ಟ್ ಡಿಸೆಂಬರ್ ಬಂದು, ಅಂದರೆ 10 ತಿಂಗಳಾಗಿದೆ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಏನಿತ್ತು? ನನಗೆ ಲಾಸ್ಟ್ ಟೈಮ್ ಹೋದಾಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ನಾನು ಹೋಗಲಿಲ್ಲ ಸರ್. ಅದು ನಾನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ. ಸೊ ಆಮೇಲೆ ಅದು ಫಿಸಿಯೋಥೆರಪಿ ಎಲ್ಲ ಮಾಡಿದೆ. ಸ್ವಲ್ಪ ದಿನ ಟ್ರೀಟ್ಮೆಂಟ್ ಸೆಟ್ ಆಗಲಿಲ್ಲ. ಮತ್ತು ನಾನು ಇಲ್ಲಿ ಬಂದ ಮೇಲೆ ನೀವೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಅದನ್ನು ಒಂದು 1 ಮಂತ್ 1.5 ಮಂತ್ ಕನ್ಸಿಸ್ಟೆಂಟಾಗಿ ತಗೊಂಡೆ. ತುಂಬ ಪೇಯ್ನ್ ಕಡಿಮೆ ಆಯಿತು ಸರ್. ಅದಾದಮೇಲೆ ನನಗೆ ಗೊತ್ತಿರೋ ಎಕ್ಸಸೈಸ್ ನಾನೇ ಸ್ಟಾರ್ಟ್ ಮಾಡಿಕೊಂಡು ಪೇಯ್ನ್ ಕಡಿಮೆ ಮಾಡಿಕೊಂಡೆ. ಆಲ್ಮೋಸ್ಟ್ ಔಟ್ ಆಫ್ 100 ಎಷ್ಟು ಇಂಪ್ರೂವ್ಮೆಂಟ್ ಅನಿಸುತ್ತೆ? 90+ ಆಗಿದೆ. 90%